ಎಲ್ರಿಗೂ ನಮಸ್ಕಾರ. ಓಂ ಹ್ರೇಂ ಯೋಗಿನಿ ಯೋಗಿನಿ ಯೋಗೀಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖರದಯಂ ಮಮ ವಶಂ ಆಕರ್ಷಯ ಸ್ವಾಹ. ನೋಡಿ, ಇವತ್ತು ನೋಡಿದ್ರಲ್ಲ, ಹೋಮ ಯಜ್ಞ ಎಲ್ಲ ಮಾಡ್ಸ್ಕೊಂಡ್ ಬಂದಿದ್ದೀವಿ. ಕೊಳ್ಳೇಗಾಲಕ್ಕೆ ಹೋಗ್ಬಿಟ್ಟು ನಮ್ಮ RCB ಗೆಲ್ಲಿ ಅಂತ ನಿಂಬೆಹಣ್ಣು ಬೇರೆ ಕಟ್ಟಿದ್ದೀನಿ ಎಕ್ಸ್ಟ್ರಾ, ಅಲ್ಲಿಂದನೇ ಮಾಡ್ಸ್ಕೊಂಡ್ ಬಂದಿರೋದು. ಅವನ ಅಜ್ಜಿ ಕಳೆದ ಮ್ಯಾಚಲ್ಲಿ ಯಾರೇ ದೃಷ್ಟಿ ಹಾಕಿದ್ರು ಎಲ್ಲ ಧ್ವಂಸ ಹೋಗ್ಬಿಡ್ಬೇಕದು. ಒಟ್ಟಿನಲ್ಲಿ ನಮ್ಮ RCB ಗೆಲ್ಲೇಬೇಕು. ಏನಿಲ್ಲ, ಸಿಂಪಲ್ ಆಸ್ ದಟ್ಟು. ಹೋದ ಮ್ಯಾಚಲ್ಲಿ ಏನು ಮಾಡಿದ್ರು ಬಾಲಿಂಗು, ಈ ಮ್ಯಾಚಲ್ಲಿ ಅಷ್ಟು ಮಾಡಿದ್ರೆ ಸಾಕು. ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಕೊಡಲಿ, 150 ಕಟ್ ಹಾಕಲಿ ಪರವಾಗಿಲ್ಲ. 101 ಮುಯಿ ಹಾಕ್ದಂಗೆ ಹಾಕಿದ್ರಲ್ಲ ಹೋದ ಸತಿ ಅವರು, ಪಂಜಾಬ್ ಅವರು. ಈ ಸತಿ ಒಂದು 151 ಕೊಡಲಿ ಪರವಾಗಿಲ್ಲ, ನಾವು ಚೇಂಜ್ ಮಾಡ್ತೀವಿ. ನೋಡಿ, ಇವತ್ತು ನೋ ಮ್ಯಾಟರ್ ಯಾವ ಕಡೆ ನಾನು ಹೋಗ್ಲಿ ರಿಸಲ್ಟು, ಒಟ್ಟಿನಲ್ಲಿ ಈ ಟಾಟಾ IPL ಅಲ್ಲಿ ಹೊಸ ಚಾಂಪಿಯನ್ಸ್ನ ನೋಡ್ತೀವಿ. ಇವತ್ತು ಡೆಸ್ಟಿನೀಸ್ ಚೈಲ್ಡ್ ಅಷ್ಟೇ. ಇವತ್ತು ಪಂಜಾಬ್ ಆಗಿರ್ಬೋದು, ನಮ್ಮ ಬೆಂಗಳೂರು ಆಗಿರ್ಬೋದು, 18 ವರ್ಷದಿಂದ 2 ಟೀಮು ಕಪ್ ಹೊಡೆದಿಲ್ಲ. ನಾವಂತೂ ಫೈನಲ್ಗೆ ವಾಪಸ್ ಬರ್ತಾನೆ ಇದೀವಿ. ಅವರು ಒಂದೇ ಸತಿ ಫೈನಲ್ಗೆ ಬಂದಿದ್ದು 2014ರಲ್ಲಿ. ಅದಾದ್ಮೇಲೆ ಪ್ಲೇ ಆಫ್ಸ್ ಕಡೆನೇ ಮಕ್ಕ ತೋರಿಸ್ತಿರಲಿಲ್ಲ ಅವರು. ಈ ಸತಿ ಶ್ರೇಯಸ್ ಅವರ ನಾಯಕತ್ವದಿಂದ 11 ವರ್ಷ ಆದ್ಮೇಲೆ ಬಂದಿದ್ದಾರೆ. ನೋಡಿ, ಯಾರು ಗೆಲ್ತಾರೋ ಅದು ಬಿಡ್ತಾರೋ ಗೊತ್ತಿಲ್ಲ, ಒಳ್ಳೆ ಕ್ರಿಕೆಟ್ ಅಂತೂ ನೋಡಕ್ ಸಿಗುತ್ತೆ ಇವತ್ತು. ನಮ್ದು RCB ಫ್ಯಾನ್ಸ್ದು ಅನಿಸಿಕೆ ಏನಂದ್ರೆ ನಮ್ಮ RCB ಗೆಲ್ಬೇಕಂತ. ಯಾಕಂದ್ರೆ ಆ ಪಾರ್ಟಿ ಕಷ್ಟಪಟ್ಟಿದ್ದೀವಿ. ನೋಡಿ, 18ನೇ ವರ್ಷ, 18ನೇ ಜರ್ಸಿ ನಂಬರು, ಈ ಟೈಮೇ ಬೇಕಾಗಿತ್ತು ನಮ್ಗೆಲ್ಲಕ್ಕೆ. ಈ ಸತಿ ಗೆಲ್ತೀವಿ, ನೋಡ್ಕೊಂತ ಇರಿ. ಅದೆಲ್ಲ ಗಾಡ್ಸ್ ಪ್ಲಾನ್ ಬೇಬಿ ಅಂತ ನಮ್ಮ ಕೊಹ್ಲಿ ಅವ್ರು ಹೇಳ್ತಾರಲ್ಲ, ಆ ಥರ ಗಾಡ್ಸ್ ಪ್ಲಾನ್ ಆಗ್ಬಿಟ್ಟಿದೆ ಅದು. ನೋಡಿ, ಪಂಜಾಬ್ ಬ್ಯಾಟಿಂಗ್ ಬಗ್ಗೆ ಬರೋಣ ಇವಾಗ. ಬ್ಯಾಟಿಂಗ್ ಅಂತೂ ಟಾಪ್ ನಾಚ್ ಅನ್ಕೊಳ್ಳಿ, ಎಲ್ಲ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು. ಇನ್ನು ಅನ್ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ಸ್ ಅಂತೂ ಯಂಗ್ಸ್ಟರ್ಸು ಎಲ್ಲ ಹೆವಿಯಾಗಿನೇ ಆಡ್ತಾ ಇದ್ದಾರೆ. ಆದರೆ ಪ್ರೆಷರ್ ತಗೊಂತಾರ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಎಲ್ಲ ಯಂಗ್ಸ್ಟರ್ಸ್ ಆಲ್ಮೋಸ್ಟ್ ಅಲ್ಲಿ ಪಂಜಾಬ್ ಕಡೆ ಇರೋದು. ಪ್ರಿಯಾಮ್ ಶಾರ್ಯ, ಆಮೇಲೆ ಪ್ರಭ್ಸಿಮ್ರನ್ ಸಿಂಗು ಒಂದೊಳ್ಳೆ ಅಟ್ಯಾಕಿಂಗ್ ಇಂಟೆಂಟ್ ಅಲ್ಲಿ ಆಡ್ತಾರೆ. ಫಸ್ಟು ಇವತ್ತು ನಮ್ಮ ಬಾಲಿಂಗ್ ಕಡೆ ಯಾರನ್ನ ಥ್ರೆಟ್ ಆಗ್ಬೋದು ಅಂದ್ರೆ ಅದು ನಮ್ಮ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಅವರು. ನನ್ಗೆ ಯಾಕೋ 6 ಸೆನ್ಸ್ ಹೇಳ್ತಾ ಇದೆ, ಇವತ್ತು ಭುವನೇಶ್ವರ್ ಕುಮಾರ್ ಅವರು ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಯಾಕಂದ್ರೆ ಆ ಬಿಗ್ ಮ್ಯಾಚ್ ಆಡಿರೋ ಅನುಭವ ಇದೆ ನಮ್ಮ ಭುವನೇಶ್ವರ್ ಕುಮಾರ್ ಅವ್ರ ಹತ್ರ. ಎಕ್ಸ್ಪೀರಿಯನ್ಸ್ ವರ್ಸಸ್ ಯೂತ್ ಇವತ್ತು ಮ್ಯಾಚು. ಬ್ಯಾಟಿಂಗ್ ಅಂತೂ ಹೇಳಂಗೆ ಇಲ್ಲ ಅನ್ಕೊಳ್ಳಿ, ನಂಬರ್ 10 ವರ್ಗು ಬ್ಯಾಟಿಂಗ್ ಆಡ್ತಾರೆ ಪಂಜಾಬ್ ಕಡೆ. ಇನ್ನು ಬಾಲಿಂಗ್ ಕಡೆ ನೋಡೋದಾದ್ರೆ ನಮ್ಗೆ ಯಾರಪ್ಪ ಥ್ರೆಟ್ ಆಗ್ಬೋದು ಅಂದ್ರೆ ಪಂಜಾಬ್ ಬಾಲಿಂಗ್ ಅಲ್ಲಿ ಯುಜ್ವೇಂದ್ರ ಚಹಲ್ ಅವರು ಕಳೆದ ಮ್ಯಾಚಲ್ಲಿ ವಾಪಸ್ ಬಂದಿದ್ದಾರೆ. ಸೂರ್ಯಕುಮಾರ್ ಅವರು ವಿಕೆಟ್ ಬೇರೆ ಎತ್ತಿದ್ರು. ನಮ್ಗೆ ಯಾರು ಥ್ರೆಟ್ ಆಗ್ತಾರೆ ಅಂದ್ರೆ ಅದು ಯುಜ್ವೇಂದ್ರ ಚಹಲ್ ಅವರೇನೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರೋ ಬಾಲರ್ ಅಂದ್ರೆ ಅಲ್ಲಿ ಯುಜ್ವೇಂದ್ರ ಚಹಲ್ ಅವ್ರು ಮಾತ್ರ. ಹರ್ಷದೀಪ್ ಸಿಂಗ್ ಅವ್ರು ಇದ್ದಾರೆ, ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ, ಹೊಡ್ಸ್ಕೊಂತಾನೆ ಇದ್ದಾರೆ. ಚಹಲ್ ಅವರು ಹೊಡ್ಸ್ಕೊಂಡ್ರೇನು ಕೂಡ ವಿಕೆಟ್ ತಗೊಡ್ತಾರೆ. ವಿಕೆಟ್ ಟೇಕಿಂಗ್ ಬೌಲರ್ ಅಂದ್ರೆ ಯುಜ್ವೇಂದ್ರ ಚಹಲ್ ಅವ್ರು ಒಬ್ಬರೇ. ಅವ್ರಿಗೆ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು ನಮ್ಮ ಕಡೆ ಬ್ಯಾಟ್ಸ್ಮನ್ಗಳು. ನಮ್ಮ ಬ್ಯಾಟ್ಸ್ಮನ್ಗಳ ಬಗ್ಗೆ ಅಂತೂ ಈಗ ಮಾತಾಡಂಗೆ ಇಲ್ಲ ಅನ್ಕೊಳ್ಳಿ. ಕರ್ರಾಫ್ ಪರ್ಫಾರ್ಮೆನ್ಸು. ನಮ್ಮ ಕೊಹ್ಲಿ ಅವರ 50 ಹೊಡೆದಾಗೆಲ್ಲ ಗೆಲ್ತಾ ಇದೀವಿ, ಈ ಸತಿನೂ ಗೆಲ್ತೀವಿ. ಇನ್ನು ಬಾಲಿಂಗು ನಮ್ದಂತೂ ಟಾಪ್ ನಾಚ್, ಟಾಪ್ ಕ್ವಾಲಿಟಿ, ಆನ್ ದ ಡಾಟ್ ಬಾಲಿಂಗ್ ಮಾಡಿದ್ರು ಹೋದ ಮ್ಯಾಚು ಈ ಪಂಜಾಬ್ ವಿರುದ್ಧನೇ. ಈ ಮ್ಯಾಚು ಅದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಮ್ಯಾಚ್ ನಡೀತಾ ಇರೋದು ಅಹಮದಾಬಾದಲ್ಲಿ, ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ. ಮೊನ್ನೆ ಮುಂಬೈ ಮ್ಯಾಚ್ ಆಯ್ತಲ್ಲ, ಅದೇ ಸ್ಟೇಡಿಯಮಲ್ಲಿ. ಅಕಸ್ಮಾತ್ ಏನಾನು ಮಳೆ ನಿಂತು ಮ್ಯಾಚ್ ಏನಾನು ಸ್ಟಾಪ್ ಆದರೆ, ಮ್ಯಾಚೇ ನಡೆಯಲ್ಲ ಅಂತ ಆದರೆ ಮ್ಯಾಚು ನಾಳೆಗೆ ಪೋಸ್ಟ್ಪೋನ್ ಆಗುತ್ತೆ. ಅಕಸ್ಮಾತ್ ನಾಳೆನೂ ನಡೆದಿಲ್ಲ ಅಂದ್ಕೊಳ್ಳಿ, ಇಬ್ಬರಿಗೂ ಶೇರ್ ಆಗುತ್ತೆ ಟ್ರೋಫಿ. ಯಾಕೆ ತುಂಬ ಮುಂದೆ ಯೋಚನೆ ಮಾಡಬಾರ್ದು, ಬಿಟ್ಬಿಡೋಣ ಆದ್ನಲ್ಲಿ. ಇವತ್ತೇ ಮ್ಯಾಚ್ ಆಗಿಲಿ, ನಮ್ಮ RCB ಇವತ್ತೇ ಕಪ್ ಹೊಡಿಲಿ, ಇವತ್ತೇ ನಾವು ಸೆಲೆಬ್ರೇಷನ್ ಮಾಡ್ಬಿಡೋಣ. ಅವನ ಅಜ್ಜಿ ಶಬ್ರಿ ಕಾದಂಗೆ ಕಾಯ್ತಾ ಇದೀವಿ 18 ವರ್ಷದಿಂದ. ಈ ವರ್ಷ ಕಾಲ ಕೂಡ ಬಂದಿದೆ, ಅದಕ್ಕೆ ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ಕಪ್ ಗೆಲ್ಲೋರ್ಗು ಕಪ್ ಗೆಲ್ಲಿ ಆಮೇಲೆ ಇರೋದು ಮಜಾ. ಇವತ್ತು ಎಲ್ಲ ಟೀಮೂ ಅಗೇನ್ಸ್ಟು ನಾವು RCB ಗೆದ್ರೆ 9 ಟೀಮು ಪಂಜಾಬ್ ಗೆಲ್ಲಿ ಅಂತಾನೆ ಇರೋದು. ಯಾಕಂದರೆ ನಾವು ಗೊತ್ತಲ್ಲ, ನಾವು ಗೆದ್ರೆ ಯಾವ ಥರ ಕೊಡ್ತೀವಿ ಅಂತ ಅವ್ರಿಗೆ. ಇರಲಿ, ಅದೆಲ್ಲ ಪರವಾಗಿಲ್ಲ, ಶತ್ರುಗಳಿದ್ರೇನೆ ಮೇಲೆ ಬರೋಕ್ಕಾಗೋದು ಅಂತ ಹೇಳ್ತಾರಲ್ಲ. ಅವನಜ್ಜಿ ಬರ್ತೀವಿ, ನೋಡ್ಕೊಂತೀರಿ. ಇವತ್ತು ಯಾವ ಥರ ಕೊಡ್ತೀವಿ ಅಂದರೆ ಪಂಜಾಬ್ ಅವ್ರಿಗೆ ಇವತ್ತು ಮುಟ್ಟು ನೋಡ್ಕೋಬೇಕು. ಓವರ್ ಕಾನ್ಫಿಡೆನ್ಸ್ ಅಂತೂ ಇಲ್ಲ, ಕಾನ್ಫಿಡೆನ್ಸ್ ಅಷ್ಟೇ ಇರೋದು. ನೀಟಾಗಿ ಕೊಡ್ತಾ ಇರ್ತೀವಿ ಅಷ್ಟೇ. ನೋಡಿ, ಮ್ಯಾಚ್ ಯಾವ ಕಡೆ ಹೋಗುತ್ತೋ ನೋ ಮ್ಯಾಟರು. ತಲೆ ಬಗ್ಸ ಆಡಕ್ಕಂತೂ ಹೋಗ್ಬೇಡಿ. ಫೀಲ್ಡಿಂಗ್ ಅಂತೂ ಗನ್ ಆಗಿರಲಿ. ಅವನಜ್ಜಿ ಗೆಲ್ಲೋ ಪೊಸಿಷನ್ ಇರಲಿ, ಸೋಲೋ ಪೊಸಿಷನ್ ಇರಲಿ, ಫೀಲ್ಡಿಂಗ್ ಅಂತೂ ಟಾಪ್ ನಾಚ್ ಆಗಿರ್ಬೇಕು. ಫೀಲ್ಡಿಂಗ್ ಅಲ್ಲೇ ಆಲ್ಮೋಸ್ಟ್ ಆಲ್ ಮ್ಯಾಚ್ ಡಿಫ್ರೆನ್ಸ್ ಆಗೋಗ್ಬಿಡುತ್ತೆ. ನಮ್ಮ ಕಡೆ ಟೀಮ್ ಡೇವಿಡ್ ಅವ್ರು ಬರ್ತಾರೆ ಅಂತ ಅಪ್ಡೇಟ್ ಇದೆ. ಬಂದ್ರೆ ಮಾತ್ರ ಇನ್ನೊಂದು ಆನೆ ಬಲ ಬಂದಂಗೇನೆ ಅನ್ಕೊಳ್ಳಿ. ಅವನಜ್ಜಿ ಬಾರ್ಸ್ ಆಗ್ಬಿಡೋದೆ ಇವತ್ತು. ನಿಮ್ಗೇನು ಅನ್ಸುತ್ತೆ? 18 ತರಲಿದ್ದೆ ನಮಗೆ ಖುಷಿಯಾಗಿ ಗಂಟು ಅಂತ ಅನಿಸ್ತಾ ಇದೆಯಾ? ಅನ್ಸಿದ್ರೆ ಕಮೆಂಟ್ ಹಾಕಿ. ಮ್ಯಾಚ್ ಮುಗಿದ್ಮೇಲೆ ಸಿಗೋಣ. ಮ್ಯಾಚ್ ಮುಗಿದ್ಮೇಲೆ ವಿಡಿಯೋ ಬರುತ್ತೆ, ವಿಡಿಯೋ ನೋಡಿ ಕರಾಬಾಗಿ ಮಜಾ ಇರುತ್ತೆ. ನಮ್ಮ RCB ಗೆದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಮಜಾ ಇರುತ್ತೆ. ಮ್ಯಾಚ್ ಮುಗಿದ್ಮೇಲೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಈ ಸಲ ಕಪ್ ಹೇಳೋದು ಬೇಡ, ಬಾಯ್.